ಎಲ್ಲರಿಗೂ ನಮಸ್ಕಾರ. ಟೂತ್ ಬ್ರಷ್ಗಳನ್ನ ಯೂಸ್ ಮಾಡಬೇಕಾದ್ರೆ ನೀವು ಮಾಡ್ತಾ ಇರೋಂಥ 7 ತಪ್ಪುಗಳ ಬಗ್ಗೆ ಇವತ್ತು ನಾನು ಹೇಳ್ತೀನಿ. ಮೊದಲನೇ ತಪ್ಪು, ಎಲ್ಲ ಟೂತ್ ಬ್ರಷ್ಗಳನ್ನೂ ಒಂದೇ ಕಡೆ ಇಡೋದು. ಮನೆಯಲ್ಲಿ ಎಲ್ಲರೂ ಬಳಸ್ತಾ ಇರುವಂಥ ಟೂತ್ ಬ್ರಷ್ಗಳನ್ನ ಒಂದು ಡಬ್ಬದಲ್ಲಿ ಹಾಕ್ಬಿಟ್ಟು ಇಟ್ಬಿಟ್ಟಿರ್ತಾರೆ ಒಂದು ಕಡೆ ಕಾರ್ನರಲ್ಲಿ. ಹೀಗೆ ಎಲ್ಲ ಟೂತ್ ಬ್ರಷ್ಗಳನ್ನೂ ಒಟ್ಟಿಗೆ ಇಡಬಾರ್ದು. ಒಬ್ಬರಿಗೆ ಏನಾದರೂ ಇನ್ಫೆಕ್ಷನ್ಸ್ ಆಗಿದರೆ ಅದು ಇನ್ನೊಬ್ರಿಗೂ ಸ್ಪ್ರೆಡ್ ಆಗುತ್ತೆ. ದಯವಿಟ್ಟು ಎಲ್ಲ ಟೂತ್ ಬ್ರಷ್ನೂ ಒಟ್ಟಿಗೆ ಇಡಬೇಡಿ, ದೂರ ದೂರ ಇಡಿ. ಅಥವಾ ಒಂದು ದೊಡ್ಡ ಡಬ್ಬ ತೊಗೊಂಡು ಹೀಗೆ ಈ ಕಡೆ ಒಂದಿದ್ರೆ ಈ ಕಡೆ ಒಂದು ದೂರ ದೂರ ಇರಬೇಕು. ಒಟ್ಟಿಗೆ ಹಿಂಗೆ ಟಚ್ ಆಗೋ ರೀತಿ ಮಾತ್ರ ಇಡಬೇಡಿ, ಇದರಿಂದ ಇನ್ಫೆಕ್ಷನ್ಸ್ ಸ್ಪ್ರೆಡ್ ಆಗುತ್ತೆ. ಎರಡನೇ ತಪ್ಪು, ಟೂತ್ ಬ್ರಷ್ನ ಬಾತ್ರೂಮಲ್ಲಿ ಇಡೋದು. ಬಾತ್ರೂಮಲ್ಲಿ ದಯವಿಟ್ಟು ಟೂತ್ ಬ್ರಷ್ಗಳನ್ನ ಇಡಬಾರ್ದು. ಏನಕ್ಕೆ ಅಂದರೆ ನಾವು ಟಾಯ್ಲೆಟ್ನ ಫ್ಲಶ್ ಮಾಡಿದಾಗ ಅದರಿಂದ ಬರುವಂಥ ಮೈಕ್ರೋ ಪಾರ್ಟಿಕಲ್ಸ್, ವೈರಸ್ಸು, ಬ್ಯಾಕ್ಟೀರಿಯಸ್ ಅದೆಲ್ಲ ಬಂದು ಈ ಬ್ರಷ್ ಮೇಲೆ ಸೇರಿಕೊಳ್ಳುತ್ತೆ. ಅದೇ ರೀತಿ ಸ್ನಾನ ಮಾಡಬೇಕಾದ್ರೆ ನಾವು ನಮ್ಮ ದೇಹದಿಂದ ಹೊರಗಡೆ ಬರುವಂಥ ಮೈಕ್ರೋ ಬ್ಯಾಕ್ಟೀರಿಯಲ್ ಇರ್ಬೋದು, ವೈರಸ್ಗಳಿರ್ಬೋದು, ಅವೆಲ್ಲ ಈ ಬ್ರಷ್ ಮೇಲೆ ಸೇರಿಕೊಳ್ಳುತ್ತೆ. ನಮ್ಮ ಕಣ್ಣಿಗೆ ಕಾಣಲ್ಲ ಅಷ್ಟೇ, ಅದೆಲ್ಲ ಈ ಬ್ರಷಲ್ಲಿರುತ್ತೆ. ಈ ಬ್ರಷ್ನ ನಾವು ಮತ್ತೆ ಯೂಸ್ ಮಾಡಿದಾಗ ನಮ್ಮ ದೇಹ ಸೇರುತ್ತೆ. ಸೊ ಅದಕ್ಕೋಸ್ಕರ ಬಾತ್ರೂಮ್ಸಲ್ಲಿ, ಟಾಯ್ಲೆಟ್ ರೂಮ್ಸಲ್ಲೆಲ್ಲ ಟೂತ್ ಬ್ರಷ್ಗಳನ್ನ ಇಡಬೇಡಿ. ಹೊರಗಡೆ ಒಂದು ಬಾಕ್ಸ್ ಥರ ಮಾಡಿಕೊಂಡು ಹೊರಗಡೆ ಇಟ್ಕೊಳ್ಳಿ. ನೆಕ್ಸ್ಟ್ ಮೂರನೇ ತಪ್ಪು, ಟೂತ್ ಬ್ರಷ್ಗಳನ್ನ ಪ್ರತಿ 3ರಿಂದ 4 ತಿಂಗಳಿಗೆ ಖಂಡಿತವಾಗ್ಲೂ ಚೇಂಜ್ ಮಾಡಬೇಕು. 4 ತಿಂಗಳು ಮ್ಯಾಕ್ಸಿಮಮ್. ಅದಾದಮೇಲೆ ಎಷ್ಟೇ ಒಳ್ಳೆ ಟೂತ್ ಬ್ರಷ್ ಆದರೂ ಅದನ್ನು ಬಳಸಬೇಡಿ, ಚೇಂಜ್ ಮಾಡಬೇಕು. ಈ 4 ತಿಂಗಳೊಳಗೆ ನಿಮಗೆ ಜ್ವರ, ಶೀತ, ಕೆಮ್ಮು ಏನಾರು ಆಗಿದ್ದರೆ ಚೇಂಜ್ ಮಾಡಲೇಬೇಕು. ನಿಮಗೆ ಜ್ವರ, ಶೀತ, ಕೆಮ್ಮು ಬಂದಾಗ ಯೂಸ್ ಮಾಡಿರುವಂಥ ಬ್ರಷ್ನ ಜ್ವರ ಕಡಿಮೆ ಆದಾಗಲೂ ಬಳಸಿದ್ರೆ ಮತ್ತೆ ನಿಮಗೆ ಜ್ವರ ಬರುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಇನ್ಫೆಕ್ಷನ್ಸ್ ಆಗೇ ಆಗುತ್ತೆ. ಸೊ 3ರಿಂದ 4 ತಿಂಗಳಿಗೆ ಒಂದು ಸಲ ಖಂಡಿತವಾಗ್ಲೂ ನಿಮ್ಮ ಟೂತ್ ಬ್ರಷ್ಗಳನ್ನ ಚೇಂಜ್ ಮಾಡಿ. ಕೆಲವರು ಇರ್ತಾರೆ ವರ್ಷಾನುಗಟ್ಟಲೆ ಒಂದೇ ಟೂತ್ ಬ್ರಷ್ನ ಯೂಸ್ ಮಾಡ್ತಾ ಇರ್ತಾರೆ. ಹಾಗೆಲ್ಲ ಮಾಡಬೇಡಿ, ಅದು ನಿಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನೆಕ್ಸ್ಟು, ಟೂತ್ ಬ್ರಷ್ ಮೇಲೆ ಟೂತ್ ಪೇಸ್ಟ್ನ ಏನೋ ಅಡ್ವರ್ಟೈಸ್ಮೆಂಟಲ್ಲಿ ತೋರಿಸ್ತಾರಲ್ಲ, ಇಲ್ಲಿಂದ ಹೀಗೆ ಹಾಕ್ಕೊಂಡು ಹಾಗೆಲ್ಲ ಬಳಸೋಕ್ಕೆ ಹೋಗಬೇಡಿ. ಇಷ್ಟೊಂದು ನಮಗೆ ಟೂತ್ ಪೇಸ್ಟ್ ಅವಶ್ಯಕತೆ ಇಲ್ಲ. ನಾವು ಬಳಸಬೇಕಾಗಿರೋದು ಪೀಸ್ ಸೈಜ್, ಅಂದರೆ ಬಟಾಣಿ ಸೈಜ್. ಬಟಾಣಿ ಎಷ್ಟಿರುತ್ತೆ ಅಷ್ಟೇ ಬಳಸಬೇಕು. ಮಕ್ಕಳಿಗೆ ಇನ್ನೂ ಕಡಿಮೆ ಪ್ರಮಾಣದಲ್ಲೇ ಬಳಸಬೇಕು. ದೊಡ್ಡವರೇ ಬಟಾಣಿ ಸೈಜಷ್ಟು ಮಾತ್ರ ಬಳಸಬೇಕು. ಅದನ್ನು ಕೂಡ ಮೇಲೆ ಹಾಕಬೇಡಿ. ಇದು ಟೂತ್ ಬ್ರಷ್ ಇದ್ದರೆ ನೋಡಿ, ಈ ಥರ ಪ್ರೆಸ್ ಮಾಡಿ ಮಧ್ಯದಲ್ಲಿ ಮಾತ್ರ ನೋಡಿ, ಕಾಣಿಸ್ತಾ ಇದೆಯಾ? ಮಧ್ಯದಲ್ಲಿರೋದಷ್ಟೇ ನೋಡಿ, ಒಂದು ಚಿಕ್ಕ ಬಟಾಣಿ ಸೈಜಷ್ಟು ಮಾತ್ರ ಟೂತ್ ಪೇಸ್ಟ್ನ ಬಳಸಬೇಕು. ಎಷ್ಟೇ ಒಳ್ಳೆ ಟೂತ್ ಪೇಸ್ಟ್ ಆದರೂ. ನಾನು ಬಳಸೋವಂಥದ್ದು ಕೆಮಿಕಲ್ ಫ್ರೀ, SLS, ಫ್ಲೋರೈಡ್ ಫ್ರೀ, ನ್ಯಾಚುರಲ್ ಟೂತ್ ಪೇಸ್ಟೇ ಆದರೂ ಕೂಡ ಬಟಾಣಿ ಸೈಜಷ್ಟು ಮಾತ್ರನೇ ಟೂತ್ ಪೇಸ್ಟ್ನ ಬಳಸಬೇಕು. ಅದು ಕೂಡ ಒಳಗಡೆ ಬ್ರಿಸಿಲ್ಸ್ ಒಳಗಡೆ ಹೋಗೋ ರೀತಿ, ಮೇಲ್ಗಡೆ ಹಾಕಲ್ಲ. ಮೇಲೆ ಇದ್ದರೆ ನೀವು ಫಸ್ಟ್ ಹಿಂಗೆ ಉಜ್ಜಿದ ತಕ್ಷಣ ಬರೀ ಮುಂದೆ ಹಲ್ಲಿಗೆ ಅಂಟ್ಕೊಬಿಡುತ್ತೆ, ಅದನ್ನು ಉಗಿದ್ಬಿಡ್ತೀರಾ. ಅದರಿಂದ ಏನೂ ಯೂಸ್ ಇಲ್ಲ. ಈ ರೀತಿ ಟೂತ್ ಬ್ರಷ್ ಒಳಗಿರಬೇಕು, ಬಟಾಣಿ ಸೈಜ್ ಅಷ್ಟೇ ಇರಬೇಕು. ಟೂತ್ ಪೇಸ್ಟು ಕೂಡ ಕೆಮಿಕಲ್ ಫ್ರೀ ಆಗಿರೋದನ್ನೇ ತೊಗೊಳ್ಳಿ. SLS, ಫ್ಲೋರೈಡು ಇರಬಾರ್ದು, ನೆನ್ಪಿಟ್ಕೊಳ್ಳಿ. ನಾನು ಬಳಸುವಂಥ ಪೇಸ್ಟ್ ಇವೆ: ವಿಕೋ, ವಜ್ರದಂತಿ, ಬೆಂಟೋಡೆಂಟ್. ನಾವು ಹೊರಗಡೆ ಮಾರುವಂಥ ಟೂತ್ ಪೇಸ್ಟ್ನ ಬಳಸಲ್ಲ, ಮನೆಯಲ್ಲೇ ಮಾಡ್ಕೋತೀವಿ ಅಂದರೆ ಅದು ಕೂಡ ವೀಡಿಯೋಸ್ ಮಾಡಿದ್ದೀನಿ. ಮನೆಯಲ್ಲೇ ನ್ಯಾಚುರಲ್ ಆಗಿ ಟೂತ್ ಪೌಡರ್, ಟೂತ್ ಪೇಸ್ಟ್ನ ಹೇಗೆ ಮಾಡ್ಕೋಬೇಕು ಅಂತ ವೀಡಿಯೋಸ್ ಇದೆ, ಒಂದು ಸಲ ಚೆಕ್ ಮಾಡಿ. ನೆಕ್ಸ್ಟ್ 5ನೇ ತಪ್ಪು, ಬ್ರಷ್ ಮಾಡಬೇಕಾದ್ರೆ ತುಂಬ ಗಟ್ಟಿಯಾಗಿ ಬ್ರಷ್ ಮಾಡೋದು. ಕೆಲವರು ಇರ್ತಾರೆ ಹೀಗೆ 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 ಏನಾದ್ರ ಮೇಲೆ ಯುದ್ಧ ಮಾಡ್ತಾ ಇರ್ತಾರೆ ಹಲ್ ಮೇಲೆ, ಅಷ್ಟು ಜೋರಾಗಿ ಉಜ್ತಾ ಇರ್ತೀರ. ಹಾಗೆಲ್ಲ ಮಾಡಬೇಡಿ. ಹೀಗೆ ಅಡ್ಡ ಮಾಡೋದಲ್ಲ, ಮೇಲಿಂದ ಕೆಳಗೆ ಹೀಗೆ ಬ್ರಷ್ ಮಾಡೋದು. ಮೇಲೆ ಕೆಳಗೆ, ಮತ್ತೆ ಎತ್ತು ಮೇಲೆ ಕೆಳಗೆ, ಹೀಗೆ ಬ್ರಷ್ ಮಾಡಬೇಕೆ ಹೊತ್ತು ಹೀಗಲ್ಲ. ಓಕೆನಾ? ನೀವು ಹೇಗೆ ಮಾಡ್ತಿರೋ ಮಕ್ಕಳು ಅದನ್ನೇ ಕಲಿತಾರೆ. ನೆಕ್ಸ್ಟು, ಇಲ್ಲಿ ಕೆಳಗಡೆ ಇರುತ್ತಲ್ವ, ಅಲ್ಲಿ ಸರ್ಕ್ಯುಲಾರ್ ಮೋಷನಲ್ಲಿ, ಮೇಲೂ ಅಷ್ಟೇ ಸರ್ಕ್ಯುಲಾರ್ ಮೋಷನಲ್ಲಿ, ಇಲ್ಲೂ ಸರ್ಕ್ಯುಲಾರ್ ಮೋಷನಲ್ಲಿ ಮಾಡಿ. ಅದನ್ನು ಬಿಟ್ಬಿಟ್ಟು ಹಿಂಗೆ ಉಜ್ಜೋದು ಹೀಗೆಲ್ಲ ಮಾಡೋಕ್ಕೆ ಹೋಗ್ಬಿಡಿ. ಮೇಲಿಂದ ಕೆಳಗೆ ಅದು ಕೂಡ ಸ್ಮೂತಾಗಿ ಮಾಡಬೇಕು. ಗಟ್ಟಿಯಾಗಿ ಉಜ್ಜಬೇಡಿ, ನಿಧಾನಕ್ಕೆ ಸ್ಮೂತಾಗಿ ಮಾಡಬೇಕು. 1.5ರಿಂದ 2 ನಿಮಿಷದವರೆಗೂ ಬ್ರಷ್ ಮಾಡಿದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಎಲ್ಲ ಬ್ರಷಿಂಗ್ ಅವಶ್ಯಕತೆ ಇರಲ್ಲ. ಕೆಲವರು ತುಂಬ ಜಾಸ್ತಿ ಹೊತ್ತು ಬ್ರಷ್ ಮಾಡ್ತಿರ್ತಾರೆ, 5 ನಿಮಿಷ 10 ನಿಮಿಷ ಎಲ್ಲ. ಹಾಗೆಲ್ಲ ಮಾಡಬೇಡಿ, 2 ನಿಮಿಷ ಬ್ರಷ್ ಮಾಡಿದ್ರೆ ಸಾಕು. ನೆಕ್ಸ್ಟ್ ತಪ್ಪು, ಕೆಲವರು ಈ ಟೂತ್ ಬ್ರಷ್ಗೆ ಕ್ಯಾಪ್ ಹಾಕ್ತಾ ಇರ್ತಾರೆ. ಟೂತ್ ಬ್ರಷ್ಗೆ ಕ್ಯಾಪ್ನ ಬಳಸಬಾರ್ದು. ಟೂತ್ ಬ್ರಷು ಡ್ರೈ ಆಗೋದಕ್ಕೆ ಬಿಡಬೇಕು. ನೀವು ಅದಕ್ಕೆ ಕ್ಯಾಪಾಗಿ ಇಟ್ಟಿದ್ರೆ ಅದರಲ್ಲಿರುವಂಥ ಮಾಯಿಶ್ಚರ್, ಅಂದರೆ ತೇವಾಂಶ ಹಾಗೇ ಇದ್ದು ಹೊರಗಡೆ ಇರುವಂಥ ವೈರಸ್ಸು, ಬ್ಯಾಕ್ಟೀರಿಯಾಗಳನ್ನ ಅಟ್ರಾಕ್ಟ್ ಮಾಡುತ್ತೆ. ಅದರಿಂದ ನಿಮಗೆ ಇನ್ಫೆಕ್ಷನ್ಸ್ ಖಂಡಿತವಾಗ್ಲೂ ಆಗುತ್ತೆ. ಟೂತ್ ಬ್ರಷ್ನ ಡ್ರೈ ಆಗೋದಕ್ಕೆ ಬಿಡಬೇಕು, ಕ್ಯಾಪೆಲ್ಲ ಹಾಕಬೇಡಿ.
ನೆಕ್ಸ್ಟ್ 7ನೇ ತಪ್ಪು, ಪ್ಲಾಸ್ಟಿಕ್ ಟೂತ್ ಬ್ರಷ್ಗಳನ್ನ ಬಳಸೋದು. ಪ್ಲಾಸ್ಟಿಕ್ ಎಷ್ಟು ಹಾನಿಕರ ಅಂತ ಎಲ್ಲರಿಗೂ ಗೊತ್ತು. ಮತ್ತು ಪ್ಲಾಸ್ಟಿಕ್ ಇರುವಂಥದ್ದನ್ನು ನಿಮ್ಮ ಹಲ್ಲಿಗೆ ಎಲ್ಲ ಯೂಸ್ ಮಾಡಿದ್ರೆ ಅದರಲ್ಲಿ ನಿಮಗೆ ಗೊತ್ತಿಲ್ಲದಲೇ ನ್ಯಾನೋ ಪಾರ್ಟಿಕಲ್ಸ್, ಮೈಕ್ರೋ ಪ್ಲಾಸ್ಟಿಕ್ ಪಾರ್ಟಿಕಲ್ಸು ನಮ್ಮ ದೇಹ ಸೇರುತ್ತೆ. ಆಲ್ರೆಡಿ ನಾವು ತಿಂತಾ ಇರೋಂಥ ಆಹಾರದಿಂದನೇ ತುಂಬ ರೀತಿ ಪ್ಲಾಸ್ಟಿಕ್ ನಮ್ಮ ದೇಹ ಸೇರ್ತಾ ಇರುತ್ತೆ. ಇನ್ನು ಮತ್ತೆ ಟೂತ್ ಬ್ರಷ್ಗಳಿಂದ ಏನಕ್ಕೆ ಪ್ಲಾಸ್ಟಿಕ್ ಸೇರ್ಬೇಕು ಹೇಳಿ? ನೋಡಿ, ಈ ರೀತಿ ಪ್ಲಾಸ್ಟಿಕ್ ಇಲ್ದಲೇ ಇರೋದು ಬ್ಯಾಂಬೋ ಬಯೋಡಿಗ್ರೇಡಬಲ್ ಟೂತ್ ಬ್ರಷ್ಗಳನ್ನ ಬಳಸಿ. ಇದೇನು ಕಾಸ್ಟ್ಲಿ ಅಲ್ಲ, 100 ರೂಪಾಯಿಗೆ 4-5 ಕೂಡ ಸಿಗುತ್ತೆ. ಪ್ಲೀಸ್ ಪ್ಲಾಸ್ಟಿಕ್ ಟೂತ್ ಬ್ರಷ್ಗಳನ್ನ ಬಳಸಬೇಡಿ. ನೀವು ಟೂತ್ ಬ್ರಷ್ನ ಬಳಸಬೇಕಾದ್ರೆ ಎಷ್ಟು ತಪ್ಪು ಮಾಡ್ತಾಯಿದ್ದೀರಾ ನನಗೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಯೂಸ್ಫುಲ್ ಅನ್ನಿಸ್ತಾ? ಹಾಗಾದ್ರೇ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಅವ್ರು ಎಷ್ಟು ತಪ್ಪು ಮಾಡ್ತಾಯಿದ್ದಾರೆ ಅಂತ ಕೇಳಿ. ಓಕೆನಾ? ಇರಿ, ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋಬೋದಲ್ವಾ? ಪಕ್ಕದಲ್ಲಿ ಗಂಟೆ ಕೂಡ ಇದೆ, ಜೋರಾಗಿ ಹೊಡೀರಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ, ಮತ್ತು ಸರ್ವೇ ಜನ ಸುಖಿನೋ ಭವಂತು.